ವಿವಿಧ ಯೋಜನೆಗಳ ಅಡಿಯಲ್ಲಿ ಆರೋಗ್ಯ ಇಲಾಖೆ ಔಷಧಿಗಳನ್ನು ಖರೀದಿಸಿತ್ತು. ಆದರೆ ಔಷಧ ಬಳಸಿ 3 ವರ್ಷವಾದರೂ ಕಂಪನಿಗಳಿಗೆ ಪೇಮೆಂಟ್ ಮಾಡುವಲ್ಲಿ ಆರೋಗ್ಯ ಇಲಾಖೆ ವಿಫಲವಾಗಿದೆ. ಅನೇಕ ಕಂಪನಿಗಳಿಗೆ ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಔಷಧ ಬಳಸಿ 3 ವರ್ಷವಾದರೂ ಕಂಪನಿಗಳಿಗಿಲ್ಲ ಪೇಮೆಂಟ್. ಹಲವು ಕಾರ್ಯಕ್ರಮಗಳ ಅಡಿ ಔಷಧಿ ಖರೀದಿ ಬಿಲ್ ಬಾಕಿ. 148 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡ NHM. ವಿವಿಧ ಕಾರ್ಯಕ್ರಮಗಳ ಅಡಿ ಸರಬರಾಜು ಮಾಡಲಾಗಿದ್ದ 100 ಕೋಟಿ ರೂಪಾಯಿ ಮೌಲ್ಯದ ಔಷಧಗಳನ್ನ ರೋಗಿಗಳಿಗೆ ನೀಡಲಾಗಿದೆ. ಈ ಎಲ್ಲ ಔಷಧಗಳನ್ನ ರೋಗಿಗಳು ಉಪಯೋಗಿಸಿಕೊಂಡಿದ್ದಾರೆ. ಆದರೆ ಔಷಧ ಪೂರೈಸಿದ್ದ ಕಂಪನಿಗಳಿಗೆ ಮಾತ್ರ 3 ವರ್ಷಗಳಿಂದ ಬಿಲ್ಗಳಿಗೆ ಪೇಮೆಂಟ್ ಆಗಿಲ್ಲ. ಇದರಿಂದಾಗಿ ಔಷಧಿ ಸರಬರಾಜು ಮಾಡಿರುವ ಕಂಪನಿಗಳಿಗೆ ಸಂಕಷ್ಟ ಶುರುವಾಗಿದೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಮೂಲಕ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಹಲವು ಆರೋಗ್ಯ ಕಾರ್ಯಕ್ರಮಗಳಿಗೆ ವಿವಿಧ ಕಂಪನಿಗಳು ಒಟ್ಟು 148 ಕೋಟಿ ರೂಪಾಯಿ ಮೌಲ್ಯದ ಔಷಧಗಳನ್ನ ಸರಬರಾಜು ಮಾಡಿದ್ರು. ಆದರೆ ಬಾಕಿ ಬಿಲ್ಗಳಿಗೆ ಹಣ ಪಾವತಿ ವಿಳಂಬ ಆಗಿರೋದ್ರಿಂದ ಪೂರೈಕೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಕಾರ್ಯಕ್ರಮಗಳ ಅಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಗಳನ್ನ ಖರೀದಿಸಿ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿ ವಿವಿಧ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಲಾಗಿತ್ತು. ಈ ಎಲ್ಲ ಔಷಧಿಗಳನ್ನ ರೋಗಿಗಳಿಗೆ ನೀಡಲಾಗಿತ್ತು. ಈ ಔಷಧಿಗಳನ್ನ ರೋಗಿಗಳು ಉಪಯೋಗಿಸಿ 2-3 ವರ್ಷ ಸಹ ಕಳೆದಿದೆ. ಆದರೂ ಔಷಧ ಕಂಪನಿಗಳಿಗೆ ಹಣ ಪಾವತಿಯಾಗಿಲ್ಲ. ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಔಷಧಿ? ರಾಷ್ಟ್ರೀಯ ಉಚಿತ ಔಷಧ 30,53,55,133 ರೂಪಾಯಿ. NFDS 43,26,31,712 ರೂಪಾಯಿ. ರಾಜ್ಯ ರಕ್ತಕೋಶ 18,43,25,863 ರೂಪಾಯಿ. ತಾಯಿಯ ಆರೋಗ್ಯ 6,54,08,513 ರೂಪಾಯಿ. AMPK 8,90,80,712 ರೂಪಾಯಿ. ಅನೇಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ 2,34,38,789 ರೂಪಾಯಿ. RKSK NHM 2,04,26,225 ರೂಪಾಯಿ. ಮಕ್ಕಳ ಆರೋಗ್ಯ 1,43,82,989 ರೂಪಾಯಿ. ನ್ಯೂಟ್ರಿಷನ್ 1,18,62,833 ರೂಪಾಯಿ. ಮಾನಸಿಕ ಆರೋಗ್ಯ 1,11,35,859 ರೂಪಾಯಿ. ಆಯುಷ್ ಕಾರ್ಯಕ್ರಮಗಳ ಅಡಿ 90,11,259 ರೂಪಾಯಿ. ಇನ್ನು ಈ ಔಷಧಿಗಳಿಗೆ ಸಂಬಂಧಿಸಿದಂತೆ ಇಲಾಖೆ ಅನುದಾನ ಬಿಡುಗಡೆ ಮಾಡಿಲ್ಲ. ಬಾಕಿ ಬಿಲ್ಗಳಿಗೆ ಹಣ ಪಾವತಿಸುವಂತೆ ಕೋರಿ ನಿಗಮದ ಅಧಿಕಾರಿಗಳು ಆರೋಗ್ಯ ಇಲಾಖೆಗೆ ನಿರಂತರವಾಗಿ ಮನವಿ ಮಾಡ್ತಾ ಇದ್ರೂ ಪ್ರಯೋಜನವಾಗಿಲ್ಲ. NHM ಅಧಿಕಾರಿಗಳು ಹಲವು ಕುಂಟು ನೆಪವನ್ನ ಹೇಳುತ್ತಾ ದಿನ ದೂಡುತ್ತಿದ್ದಾರೆ. ಇದರಿಂದಾಗಿ ಬಾಕಿ ಪೇಮೆಂಟ್ಗಾಗಿ ಪ್ರತಿನಿತ್ಯ ಕಂಪನಿಯವರು ಅಲೆಯುವಂತಾಗಿದೆ. ಒಟ್ನಲ್ಲಿ ಜನರ ಆರೋಗ್ಯ ಸೇವೆ ನೀಡುವ ಭರದಲ್ಲಿ ಆರೋಗ್ಯ ಇಲಾಖೆ ಸಿಕ್ಕಾಪಟ್ಟೆ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಜಾರಿಗೆ ತಂದಿರುವಂತ ಯೋಜನೆಗಳು ಮಾತ್ರ ಅನುದಾನ ಕೊರತೆ ಅನುಭವಿಸ್ತಾ ಇದ್ದು, ಇದೇ ರೀತಿ ಮುಂದುವರೆದ್ರೆ ಯೋಜನೆಗಳು ನಿಲ್ಲೋದಂತೂ ಪಕ್ಕಾ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.